ರೈತರ ಪ್ರತಿಭಟನೆ ಸಭೆಯಲ್ಲಿ ಕ್ಷಮೆ ಕೇಳಿದ ಶಾಸಕ ಅಶೋಕ್ ಪಟ್ನ. ಶೀಘ್ರದಲ್ಲಿ ರೈತರಿಗೆ ಪರಿಹಾರ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಶ್ರೀ ವೀರಭದ್ರೇಶ್ವರ ಏತ ನೀರಾವರಿ ಯೋಜನೆ ಹಾಗೂ ಶ್ರೀ ಬಸವೇಶ್ವರ ಏತ ನೀರಾವರಿ ಯೋಜನೆ ಕಾಮಗಾರಿಯನ್ನು ಶೀಘ್ರವೇ ಪೂರ್ಣಗೊಳಿಸಬೇಕೆಂದು ಆಗ್ರಹಿಸಿ ರಾಮದುರ್ಗ ತಾಲೂಕಿನ ಸಾಲಹಳ್ಳಿಯಲ್ಲಿ ಇದೇ ಮೇ 25ರಿಂದ ರೈತ ಸಂಘದವರು ಹಮ್ಮಿಕೊಂಡ ಬೃಹತ್ ಹೋರಾಟಕ್ಕೆ ಅಂತ್ಯ ಕಂಡಿದೆ. ನೀರಾವರಿ ಯೋಜನೆ ಕುಂಠಿತ ಹಿನ್ನೆಲೆ ರೈತರ ಬೃಹತ್ ಹೋರಾಟದಲ್ಲಿ ಭಾಗಿಯಾಗಿ ರೈತರ ಸಮಸ್ಯೆಗಳನ್ನು ತಿಳಿಸಿದ ರೈತ ಸಂಘದ ಚುನ್ನಪ್ಪ ಪೂಜಾರ್, ಜಗದೀಶ್ ದೇವರೆಡ್ಡಿ ಮತ್ತು ರೈತ ಸಂಘದ ಗೌರವಾಧ್ಯಕ್ಷ ಶಶಿಕಾಂತ್ ಗುರೂಜಿ ಮಾತನಾಡಿದರು. ಸಾಲಹಳ್ಳಿಯಲ್ಲಿ ಕರ್ನಾಟಕ ರೈತ ಸಂಘ ಹಮ್ಮಿಕೊಂಡಿದ್ದ ರಾಮದುರ್ಗ ಸಮಗ್ರ ನೀರಾವರಿ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ನಡೆದ ಪ್ರತಿಭಟನೆಯಲ್ಲಿ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ ಭಾಗಿಯಾಗಿ ಸಮಸ್ತ ರೈತ ಸಮುದಾಯಕ್ಕೆ ಕ್ಷಮೆ ಕೇಳಿ ಶೀಘ್ರದಲ್ಲಿ ಸಮಗ್ರ ನೀರಾವರಿ ಬೇಡಿಕೆ ಈಡೇರಿಸುವಂತೆ ರೈತರಿಗೆ ಪರಿಹಾರದ ಭರವಸೆ ನೀಡಿದರು. ರೈತರ ಸಮಸ್ಯೆ ಏನಿದೆ ಅಂತ ಅದಕ್ಕೋಸ್ಕರ ಅವರು ಸ್ಟ್ರೈಕ್ ಮಾಡ್ತಾ ಇದ್ರು. ನಿಜ, ಅವ್ರು ಮಾಡಿರೋದ್ರಿಂದ ನಮಗೂ ಒಂದು ಕೂಡ ಸ್ಫೂರ್ತಿ ಬಂದಂಗಾಗಿದೆ. ಸರ್ಕಾರದಾಗ ಈ ತರ ಎಲ್ಲ ರೈತರು ಬಹಳ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನಾನು ಕೂಡ ಸರ್ಕಾರದ ಮೇಲೆ ಒತ್ತಡ ಹೇಳಿ ಕೆಲಸ ಮಾಡಕ್ಕೆ ಈ ಸತ್ಯಾಗ್ರಹ ಬಹಳ ಅನುಕೂಲ ಆಗಿದೆ. ರೈತರಿಗೆ ಆದಷ್ಟು ಬೇಗನೆ ನಾನು ನೀರು ಹೊರಸಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಎರಡು ಏನಿದೆ ವೀರಭದ್ರ ನೀರಾವರಿ ಮತ್ತು ನೀರಾವರಿ ಯೋಜನೆಗಳನ್ನ ಅನುಷ್ಠಾನಗೊಳಿಸಕ್ಕೆ ನಾನು ಆದಷ್ಟು ಬೇಗನೆ ಮುಗಿಸ್ತೀನಿ. ಇಷ್ಟು ದಿನ 10 ವರ್ಷ ನೆನೆಗುದಿಗೆ ಬಿದ್ದಿದ್ದು ಅಂದ್ರೆ ನಾವು ಅವಾಗಲೇ ಹೇಳಿದ್ನಲ್ಲ, ರಾಜಕೀಯ ಮಾತಾಡೋದು. ಬಿಜೆಪಿ ಸರ್ಕಾರ 5 ವರ್ಷ ಆಯ್ತು. 5 ವರ್ಷಕ್ಕೆ ಅವ್ರಿಗೆ ಏನ್ ಮಾಡಿದ್ರಪ್ಪ? ಸಿಕ್ಕಾಪಟ್ಟೆ ದುಡ್ಡು ಇತ್ತು, ಎಲ್ಲ ಇತ್ತು, ಮಾಡ್ಬೇಕಾಯ್ತು, ಅವ್ರು ಮಾಡಿಲ್ಲ. ಈಗ ಇನ್ನು 3 ವರ್ಷ ಆಯ್ತು ಅನ್ಬೋದು. ನಾನೇ ಯಾಕೆ ಮಾಡಿಲ್ಲಪ್ಪ ಅಂತಂದ್ರೆ ತಾಂತ್ರಿಕ ಕಾರಣಗಳು. ಯಾಕಂದ್ರೆ ಆ ಕಾಂಟ್ರಾಕ್ಟರ್ನ ಹೊರಗೆ ಹಾಕ್ಬೇಕಾದ್ರೆ ಅಷ್ಟು ಈಸಿ ಆಗಿಲ್ಲ. ಈಗ ವಿಜು ಪಾಟೀಲ್ ಅವಾಗಲೇ ಮಾತಾಡೋದು ನಿಮ್ಗೆ ಗೊತ್ತಿದೆ. ಅವ್ರ ಹತ್ರ ಕೇವಿಟ್ ಹಾಕ್ಬೇಕು ಅಂತ. ಅವ್ರ ಹತ್ರ ಎಲ್ಲ ಅವ್ರು ನಾವು ಅಕಸ್ಮಾತ್ ಇಮಿಡಿಯೇಟ್ ಬೇರೆ ಕಾಂಟ್ರಾಕ್ಟ್ ಕೊಟ್ಟಿದ್ರೆ ಅವ್ನು ಹೋಗಿ ಕೋರ್ಟಿಂದ ಸ್ಟೇ ತರ್ತಾ ಇದ್ದ, ಕೆಲಸನೇ ನಿಂತೋಗ್ಬಿಡೋದು. ಇನ್ನು 10 ವರ್ಷ ಆದ್ರೂ ಆಗ್ತಾ ಇರಲಿಲ್ಲ. ಆದ್ರಿಂದ ಅವ್ನಿಗೆ ಕೆಲವು ಕಾನೂನು ಪ್ರಕಾರ ನೋಟಿಸ್ ಕೊಟ್ಟು ಯಾವ್ಯಾವ ತರ ಅವನಿಗೆ ಮಾಡ್ಬೇಕು ಎಲ್ಲ ಅವನ ಮುಚ್ಚಳಿಕೆ ಬರ್ಸ್ಕೊಂಡು ಕೊನೆಗೆ ನಾವು ಬೇರೆ ಹೊಸ ಟೆಂಡರ್ ಕರೆಗೆ ಏರ್ಪಾಡು ಮಾಡಿದ್ವಿ. ಆದ್ರಿಂದ ಅದು ತಡೆ ಆಯ್ತು ಹೊರತಾಗಿ. ಆಮೇಲೆ ಈಗ ರೈತರಿಗೆ ಏನ್ ಪರಿಹಾರ ಕೊಡ್ಬೇಕು ಆ ದುಡ್ಡೆಲ್ಲ ನಾವು ಇಟ್ಟಿದೀವಿ. ಆಗ್ಲೇ MD ಹೆಸರು ಮೇಲೆ ಇಟ್ಟಿದೀವಿ. ಅದು ಏನೇನೇ ಆಗ್ತದೋ ಮಾಡ್ಕೊಂಡು ಎಲ್ಲ ಪರೀಕ್ಷೆ ಮಾಡ್ಕೊಂಡು ಅವ್ರಿಗೆಲ್ಲ ನಾನು ರೊಕ್ಕ ಇಮಿಡಿಯೇಟ್ ಕೊಡಿಸ್ತೀನಿ. ನಾಳೆ ಈಗ ಯಾವ್ದಾದ್ರು ಅವಾರ್ಡ್ ಆಗಿದೆಯೋ ಅದನ್ನ ನಾಳೆ ನಾಡ್ದು 1 ವಾರದಾಗೆ ಕೊಡ್ತೀನಿ. ಅವಾರ್ಡ್ ಆಗಿರೋದು ನಿಮ್ದೇ ಜಮೀನಿಗೆ ಅವಾರ್ಡ್ ಆಗಿ ಇಮಿಡಿಯೇಟ್ ರೊಕ್ಕ ಕೊಡಿಸ್ಬಿಡ್ತೀವಿ. ನಾವು ದುಡ್ಡಿಗೆ ನಮ್ಮ ಹತ್ರ ಅವಾರ್ಡ್ ಕೊಡಿಸ್ತೀನಿ. ಮಿಕ್ಕಿದೆಲ್ಲ ಅವಾರ್ಡ್ ಮಾಡಿ ಆದಷ್ಟು ಬೇಗನೆ ರೊಕ್ಕ ಕೊಡ್ಸಕ್ ಮಾಡ್ತೀನಿ. ಥ್ಯಾಂಕ್ ಯು. ಸಾರ್ವಜನಿಕವಾಗಿ ಎಲ್ಲ ಈ ಸತ್ಯಾಗ್ರಹಕ್ಕೆ ಬೆಂಬಲ ನೀಡಿದ್ರೆ ಅವ್ರಿಗೆಲ್ಲ ಧನ್ಯವಾದಗಳು. ಪತ್ರಕರ್ತರು, ಪೊಲೀಸರು ಎಲ್ಲಾನು ಕರೆಕ್ಟ್ ಮಾಡಿದ್ದಾರೆ. ಈ ಸತ್ಯಾಗ್ರಹ ಸಕ್ಸಸ್ ಆಗಿ ಮಾಡಿರೋದಕ್ಕೆ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೀನಿ.